ಸಮಸ್ಯೆ ನಿವಾರಿಸಲು ಒತ್ತಾಯ. ಬೇಲೂರು ಗ್ರಾಮಕ್ಕೆ ತಹಸೀಲ್ದಾರ್ ಶಿವಾನಂದ ಮೇತ್ರೆ ಭೇಟಿ ನೀಡಿ ಬೇಲೂರು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಿ. ಬೇಸಿಗೆ ಪ್ರಾರಂಭವಾಗಿ ಸುಮಾರು ದಿನ ಕಳೆದರೂ ಸಹ ಇನ್ನೂ ನಮ್ಮ ಬಡಾವಣೆಗೆ ಕುಡಿಯುವ ನೀರು ಬರುತ್ತಿಲ್ಲ ಎಂದು ಗ್ರಾಮದ ಬಸವಕಲ್ಯಾಣ ಹುಲಸೂರು ರಸ್ತೆಯ ವಾರ್ಡ್ ನಂ 2ರಲ್ಲಿರುವ ಬಡಾವಣೆಯ ಮಹಿಳೆಯರು ಗುರುವಾರ ದಿಢೀರನೆ ಗ್ರಾಪಂಗೆ ಮುತ್ತಿಗೆ ಹಾಕಿರುವ ಪ್ರಸಂಗ ಜರುಗಿದೆ. ಗ್ರಾಮದ ವಾರ್ಡ್ ನಂ 2ರಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಹೊಸ ಕೊಳವೆ ಬಾವಿ ಕೊರೆಯಲಾಗಿದೆ. ಗ್ರಾಮ ಪಂಚಾಯಿತಿ ವತಿಯಿಂದ ಬಡಾವಣೆಗೆ ನೀರು ಸರಬರಾಜು ಮಾಡಲು ಪೈಪ್ಲೈನ್ಗಾಗಿ ಅಗೆಯಲಾಗಿದೆ. ಆದರೆ ಕೆಲ ಕಿಡಿಗೇಡಿಗಳು 2 ದಿನದ ಹಿಂದೆ ಕೊಳವೆ ಬಾವಿಯ ತಂತಿ ಕಳ್ಳತನ ಮಾಡಿರುವುದರಿಂದ ಸಮಸ್ಯೆ ಇನ್ನಷ್ಟು ಜಟಿಲವಾಗಿದೆ. ಬಡಾವಣೆಯ ಸಾರ್ವಜನಿಕರು ಸಾಕಷ್ಟು ಸಾರಿ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ನಮಗೆ ಹೇಗಾದರೂ ಮಾಡಿ ನೀರಿನ ಸಮಸ್ಯೆ ಬಗೆಹರಿಸಬೇಕು ಎಂದು ಬಡಾವಣೆ ನಿವಾಸಿಗಳಾದ ಜ್ಯೋತಿ ಸ್ವಾಮಿ, ತ್ರಿವೇಣಿ ಶಾಂತಯ್ಯ, ಚೆನ್ನಮ್ಮ ಬಿದಮನಿ, ಸಂತೋಷಿ ಹುಲೆಪ್ಪ, ಶಿವಲೀಲಾ ವಕಾರೆ, ಶರಣಮ್ಮ ವಕಾರೆ ಹಾಗೂ ಸಹದೇವ ಸ್ವಾಮಿ ಒತ್ತಾಯಿಸಿದ್ದಾರೆ. ಸುದ್ದಿ ತಿಳಿದು ತಹಸೀಲ್ದಾರ್ ಶಿವಾನಂದ ಮೇತ್ರೆ ಗ್ರಾಮಕ್ಕೆ ಭೇಟಿ ನೀಡಿ ತಕ್ಷಣವೇ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಎಂದು ಸ್ಥಳದಲ್ಲಿದ್ದ ಪಿಡಿಒ ಬಸವರಾಜ ರೋಗಿ ಅವರಿಗೆ ತಾಕೀತು ಮಾಡಿದರು. ಗ್ರಾಮದಲ್ಲಿ ನೀರಿನ ಸಮಸ್ಯೆ ಬರದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದರು. ಪ್ರಮುಖರಾದ ಸುನಿಲ ಪರಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು. ಬೋರ್ ವೈರ್ ಕಟ್ ಮಾಡಿ ಸಲ ಇದು ಪ್ರಾಬ್ಲಮ್ ಆಯಿತು ಅಂದರೆ ನೀರು ಅವತ್ತೇ ನಾವು ಹಾರಿಸ್ತೀವಿ ಸರ್. ಕೊಟ್ಬಿಡ್ರು ಆ ಸಿಸ್ಟಮ್ ಕೊಡ್ಸೋದಾಗಿ ಅದಕ್ಕೆ ಇಲ್ಲಿ ಕೊಡ್ಸೋದಾರು ಸಿಸ್ಟಮ್ ಕೊಡ್ತೀವಿ. ಆಯಿತು ಪ್ಲಾನ್ ಐತಿ ಸರ್. ಕಲೆಕ್ಷನ್ ಮಾಡಿ ಸರ್, ಕಲೆಕ್ಷನ್ ಮಾಡೋದಲ್ಲ ಪ್ರಾಬ್ಲಮ್ ಸರ್. ವರ್ಕ್